ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಹೇಳ್ತಾ ಇದ್ದಾರೆ. ನಿಮ್ಮ ರಾಷ್ಟ್ರೀಯ ನಾಯಕರು ಇರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿಲೇ ಇವತ್ತು ಅಭಿವೃದ್ಧಿ ಆಗಿಲ್ಲ. ಯಾವ ಕಾರಣಕ್ಕಾಗಿಲ್ಲ? 10 ಸತಿ 40 ವರ್ಷಗಳ ಕಾಲ ಕೂಡ ನೀವು ಆಡಳಿತ ನಡೆಸಿ ಇವತ್ತು ಆ ಕ್ಷೇತ್ರಗಳಲ್ಲಿ ಇವತ್ತು ಕೂಡ ಬರೀ ಮುಳ್ಳಿನ ಗಿಡ, ಹಂದಿ, ಗಬ್ಬು ವಾಸನೆ. ಇವತ್ತು ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಎಲ್ಲೋಗ್ತಾ ಇದೆ ಕೊಟ್ಟಿರ್ತಕ್ಕಂಥ ದುಡ್ಡು? ಕೇಂದ್ರ ಸರ್ಕಾರದ ಬಗ್ಗೆ ದುಡ್ಡು ಕೇಳ್ತಾರಲ್ಲ, ಈ ರಾಜ್ಯದಲ್ಲಿ ಬಂದಿರ್ತಕ್ಕಂಥ ಕಳೆದ ಬಾರಿ ಕೇಂದ್ರ ಸರ್ಕಾರ ಕೊಟ್ಟಿರೋ ದುಡ್ಡು ಏನ್ ಮಾಡಿದ್ರೆ ಅದಕ್ಕೆ ಇವತ್ತಾದ್ರೂ ಅವ್ರು ಉತ್ತರ ಕೊಡ್ಬೇಕಾಗುತ್ತೆ. ದಿನೇಶ್ ಸರ್ ಚೆನ್ನಾಗಿದೆ ಅಲ್ಲ? ಈಗ ನಾವು ಇವೆಲ್ಲ ನೋಡ್ತಾ ಬಂದಾಗ ಏನಾಯ್ತು, ಇವತ್ತು ನೋಡಿ ಅಪೋಸಿಷನ್ ಪಾರ್ಟಿ ಮಾಡಬೇಕಾದ ಕೆಲಸನ ಸ್ವಪಕ್ಷದವರೇ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅವ್ರಿಗೆ ಅರ್ಥ ಆಗೋಯ್ತು, ರಾಜ್ಯದಲ್ಲಿ ಅಪೋಸಿಷನ್ನು ರೂಲಿಂಗ್ ಪಾರ್ಟಿ ಇಬ್ರು ಒಂದಾಗ್ಬಿಟ್ಟಿದ್ದಾರೆ, ಇನ್ನು ನಮ್ಗೆ ಉಳ್ಗಾಲ ಇಲ್ಲ. ಮತ್ತೆ ಇಲ್ಲಿ ಇನ್ನೊಂದು, ನೀವು ಈ ಸೀನಿಯರ್ ಏನು ಪೊಲಿಟಿಕಲ್ ಲೀಡರ್ಸ್ ಇದ್ದಾರೆ ಕಾಂಗ್ರೆಸ್ಸಲ್ಲಿ, ಅವರು ಇಷ್ಟು ದಿವಸ ಯಾಕೆ ಬಾಯಿ ಮುಚ್ಕೊಂಡಿದ್ರು ಅಂದರೆ ಅವರ ಕ್ಷೇತ್ರಗಳಲ್ಲಿರೋ ಈ ಅಹಿಂದ ಮತಗಳಿಗೋಸ್ಕರ ಬಾಯಿ ಮುಚ್ಕೊಂಡಿದ್ರು. ಯಾವಾಗ ಇವರು ಯಾವ ಲೆವೆಲಲ್ಲಿ ಇವರು ಅಂದ್ರೆ ಇವನ್ ಈಗ ಅವ್ರಿಗೆ ಯಾವ ಲೆವೆಲ್ ಬಂದ್ಬಿಟ್ಟಿದೆ ಅಂದ್ರೆ ಆಗಲ್ಲ, ನಾವು ಅಹಿಂದ ಮತಗಳಿಗೋಸ್ಕರ ಅವ್ರು ಬಾಯಿ ಮುಚ್ಕೊಂಡಿದ್ರು ಇಷ್ಟು ದಿವಸ. ಇವಾಗ ಅವ್ರಿಗೆ ಗೊತ್ತಾಯ್ತು, ಮುಂದೆ ಈ ಅಹಿಂದ ಮತಗಳು ನಮಗ್ ಬೀಳಲ್ಲ, ಈ ರೀತಿ ಕಳಪೆಯಾಗಿ ನಾವು ಪ್ರದರ್ಶನ ಮಾಡಿದ್ರೆ ನಮ್ಗೆ ಯಾವುದೇ ಒಂದು ಅನುಕೂಲ ಆಗಲ್ಲ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಮತ್ತೆ ಈಗ ಅವ್ರಿಗೆ ಅರ್ಥ ಆಗಿದ್ದೇನಂದ್ರೆ, ಇವರು ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದ್ರು ಕೂಡ ಇವತ್ತು ಅಹಿಂದ ಅಲ್ಪಸಂಖ್ಯಾತರುಗಳಿಗೆ ಎಷ್ಟು ಮೋಸ ಮಾಡಿದ್ರು. ವಾಲ್ಮೀಕಿ ನಿಗಮ ಮಂಡಳಿ ಯಾರಿಗೆ ಬರುತ್ತೆ? ಅಹಿಂದದವ್ರಿಗೆ. ಇವತ್ತು ಪೇಪರ್ ಹೆಡ್ಲೈನ್ ಏನು, ಹದಗೆಟ್ಟ ಹಾಸ್ಟೆಲ್ ಆರೋಗ್ಯ ಅಂತ. ಅಂದ್ರೆ ಇವತ್ತು OBC SC ST ಹಾಸ್ಟೆಲ್ಗಳು 2.5 ಲಕ್ಷ ಮಕ್ಕಳುಗಳು ಅವ್ರಿಗೆ ಅನ್ನ ಕೇಳಿದ್ರೆ ಸೌಟಲ್ ನಿರಂತರ. ಅದು ಇದು ಕಾಂಗ್ರೆಸ್ ಪಾರ್ಟಿದಲ್ಲ, ಇದು ಯಾವ ಪಾರ್ಟಿ JDS ಇದ್ರು, ಕಾಂಗ್ರೆಸ್ ಇದ್ರು, BJP ಇದ್ರು ಉದ್ಧಾರ ಆಗಲ್ಲ ಸರ್. ಇನ್ನು ಇದ್ರ ಆಚೆಗೆ ನೋಡೋದಾದ್ರೆ ಈ ಲೆವೆಲ್ಗೆ ನಾನು ಒಂದ್ ನಿಮಿಷ ನಾನು ಮಾತು ಕಂಟಿನ್ಯೂ ಮಾಡಕ್ ಬಿಡಿ. ಒಂದ್ ನಿಮಿಷ ಸ್ವಾಮಿ, ನಡೀತಾ ಇದೆ ಅಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ನಾಗೇಂದ್ರ ಬಾಬು ಸರ್ ಪ್ಲೀಸ್ ಒಂದ್ ನಿಮಿಷ ಕೇಳಿ. ನಿಮ್ಮ ಕಾಯಿಲೇಷನ್ ಗವರ್ನಮೆಂಟ್ ಇದ್ದಾಗ ಮುಖ್ಯಮಂತ್ರಿಗಳಾಗಿದ್ದಾಗ ಕುಮಾರಸ್ವಾಮಿ ಅವರು ನಾನೇ ಡಿಬೇಟ್ ಮಾಡಿದ್ದೀನಿ. ಈಗ ನಮ್ಮ ಡಿಬೇಟ್ ನ ಹಾದಿ ತಪ್ಸೋದ್ ಬೇಡ. ಎಸ್ ದಿನೇಶ್ ಅವರೇ, ಈಗ ಸೀರಿಯಸ್ ಪಾಯಿಂಟ್ ಏನ್ ಗೊತ್ತಾ? ಈಗ ಸೀರಿಯಸ್ ಪಾಯಿಂಟ್ ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ, ಗ್ಯಾರಂಟಿ ಯೋಜನೆಗಳಿಂದಾಗಿ ಮತ್ತು ಬೊಕ್ಕಸ ಖಾಲಿ ಆಗಿದೆ, ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಬೊಕ್ಕಸದಿಂದ ಇವ್ರಿಗೇನು ಸಮಸ್ಯೆ ಇಲ್ಲ, ನಾನು ಹೇಳ್ತಾ ಇರೋದು ಭ್ರಷ್ಟಾಚಾರದಿಂದ ಸಮಸ್ಯೆ ಆಗ್ತಾ ಇದೆ. ಇವತ್ತು ಏನು ಮಂತ್ರಿ, ಈಗ MLA-ಗಳಿಗೆ ಇವತ್ತು ಪವರೇ ಇಲ್ಲ, ಅವರು ಜನನಾಯಕರುಗಳ ಹಾಳಾಗಿ ಇವತ್ತು ಕೂಡ ಬೀದಿಯಲ್ಲಿ ಮಾತಾಡುವಷ್ಟು ಅಸಹಾಯಕತೆ, ಅಯ್ಯೋ ಪಾಪದ ಸ್ಥಿತಿ ಶಾಸಕರುಗಳಿಗೆ ಯಾಕೆ ಬಂದಿದೆ? ಶಾಸಕಾಂಗ ಸಭೆಯಲ್ಲಿ, ಪಕ್ಷದ ಕಚೇರಿಯಲ್ಲಿ ಸುರ್ಜೇವಾಲಾ ಅವರು ಇವರು ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಬಂದು ಎದಕ್ ಬಂದೋಗ್ತಾರೆ ಏನೋ ಗೊತ್ತಿಲ್ಲ ನನಗೆ, ಬಂದೋಗ್ತಾರಲ್ಲ, ಆವಾಗಾದ್ರೂ ಮಾತಾಡ್ಬೇಕಲ್ಲ, ಯಾಕೆ ಮಾತಾಡೋದು? ಅಧಿಕಾರಿಗಳ ದಂಧೆ ನಡೀತಾ ಇದೆ ಇವತ್ತು. ಅಧಿಕಾರಿಗಳು ಮತ್ತು ಕೆಲವು ಮಂತ್ರಿಗಳು ಅಷ್ಟೇ ಇವತ್ತು ದೇಶ ನಡೆಸ್ತಾ, ರಾಜ್ಯ ನಡೀತಾ ಇರೋದು. ಇವತ್ತು ಜನಪ್ರತಿನಿಧಿಗಳ ಮಾತಿಗೆ ಬೆಲೆ ಇಲ್ಲ. ಇವತ್ತು BR ಪಾಟೀಲ್ ಏನ್ ಹೇಳಿದ್ರು, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗಿರೋ ಬೆಲೆ ನನಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ವ್ಯವಸ್ಥೆ ಹೆಂಗಿದೆ, ಗ್ರಾಮ ಪಂಚಾಯತಿ ಮೆಂಬರ್ ಏನ್ ಮಾಡ್ತಾನೆ, ಅವ್ನು ಲಂಚ ಕೊಟ್ರೆ ಅವ್ನಿಗೆ ಕೆಲಸ ಆಗುತ್ತೆ, ಇವನು MLA ಲಂಚ ಕೊಡಲ್ವಲ್ಲ, ಅದಕ್ಕೆ ಆಗಲ್ಲ. ಅಂದ್ರೆ ಪೂರ್ತಿ ಕಮಿಷನ್ ದಂಧೆಗೆ ನಿಂತುಬಿಟ್ಟಿದೆ ಇವತ್ತು ರಾಜ್ಯ. ಮತ್ತೆ ಇವತ್ತೇನು ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಇವರೆಲ್ಲ ಹೆಸರು ಹೇಳ್ಕೊಂಡು ಬಂದ್ರು, ಅವ್ರಿಗೆಲ್ಲ ಉಂಡೆ ನಾಮ ಹಾಕ ಬಂದ್ರು. SC STP ದುಡ್ಡೆಲ್ಲ ಪೂರ್ತಿ ಬಳಸ್ಕೊಂಡ್ರು. ಈಗ ಅವ್ರ ನಿಗಮ ಮಂಡಳಿನೂ ಮುಂಡಾಯಿಸಿದ್ರು. ಈಗ ಅವ್ರಿಗೆ ಕೊಡಬೇಕಾದ ಹಾಸ್ಟೆಲ್ಗಳಲ್ಲಿ ಇವತ್ತು ಅನ್ನ ಕೇಳಿದ್ರೆ ಸೌಟಲ್ ಹೊಡಿತಾರಂತೆ, ಆ ಪರಿಸ್ಥಿತಿಗೆ ತಗೊಬಂದಿಸಿದ್ದಾರೆ. ಮತ್ತೆ ಏನು ಈ ಖಾತಾ ಏನೋ ಬೆಂಗಳೂರಿಗೆ ಮಾತ್ರ ಆನ್ಲೈನ್ ಅಂದ್ರು. ಇವತ್ತು ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಮೇಡಮ್ ಅವ್ರ ಮನೆಗಳು ರಸ್ತೆಗೆ ಹೋಗಿದೆ, ಅವ್ರಗಳಿಗೆ ಒಂದು 10 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಬರುತ್ತೆ ಅಂದ್ರೆ ಒಂದು ಈ ಖಾತೆಗೆ 1 ಲಕ್ಷ ರೂಪಾಯಿ ಲಂಚ. 1 ವರ್ಷ ಅಲ್ಲಿದ್ರು ಏನು ಮಾಡ್ತಾ ಇಲ್ಲ. ಇವತ್ತು ಕೃಷ್ಣ ಬೈರೇಗೌಡ್ರೆ ಹೇಳ್ತಾರೆ, ಬೋರ್ಡ್ ಹಾಕೊಳ್ಳಿ ರೇ, ಬೋರ್ಡ್ ಹಾಕೋದು ಬೇಡ ಕಣ್ರಿ ಕೃಷ್ಣ ಬೈರೇಗೌಡ್ರೆ, ಒಂದು ಆನ್ಲೈನ್ ಮಾಡಿ ಎಲ್ಲಾನು ತಂಬೆ ಕೊಡ್ಬೇಕು. ಅವರು ಏನು ದ್ರೋಣಾಚಾರ್ಯರ ಅವರು ತಮ್ಮ ಕೊಡಕ್ಕೆ, ಅಥವಾ ಏಕಲವ್ಯನ? ನೀವು ಏಕಲವ್ಯನ ಕೆಲಸ ಬಿಟ್ಬಿಡಿ. ನೀವು ಎಲ್ಲ ವ್ಯಕ್ತಿಗಳಿಗೆ ಇಷ್ಟು ದಿವಸ ಆದ್ಮೇಲೆ ಅದು ಆಟೋಮೆಟಿಕ್ ಪಾಸ್ ಅಂತ ಕೊಡಿ. ಕೊಡೋಕೆ ಲಕ್ಷಗಳಂತೆ,
ಒಂದು ತಂಬುನ ಹಿಂಗಿಡಕ್ಕೆ ಒಬ್ಬ ಅಧಿಕಾರಿ 1 ಲಕ್ಷ 2 ಲಕ್ಷ 3 ಲಕ್ಷ ಏನು ಇವ್ರ ಅಪ್ಪನ ಮನೆದ ಪ್ರಾಪರ್ಟಿಗಳು ಇವತ್ತು ಎಷ್ಟು ಜನ ಇವತ್ತು ಸಾಯ್ತಾ ಇದ್ದಾರೆ ಅಂದ್ರೆ ಅವ್ರ ಪ್ರಾಪರ್ಟಿಗಳ ರಸ್ತೆಗಳು ಕಳ್ಕೊಂಡು ಒಂದು ಈ ಖಾತಾ ಮಾಡಿ ಅಂದ್ರೆ ತಾಲೂಕುಗಳಲ್ಲಿ ಇವತ್ತು ಈಗ ಎಕ್ಸೆಪ್ಟ್ ಬೆಂಗಳೂರು ಎಲ್ಲ ತಾಲೂಕುಗಳಲ್ಲಿ ಯಾವ ಆನ್ಲೈನ್ ಇದೆ. ಆಮೇಲೆ ಎದುರಿಸೋದು ಹೆಂಗೆ ಅಂದ್ರೆ ಬ್ರೋಕರ್ಸ್ಗಳು ಪ್ರಾಪರ್ಟಿ ಓನರ್ಸ್ಗಳಿಗೆ ಇನ್ನ 1 ತಿಂಗಳು ಮುಗಿದೋಯ್ತು, ಇನ್ನು 1 ತಿಂಗಳಿಗೆ ನಿಮ್ ಪ್ರಾಪರ್ಟಿ ಆಮೇಲೆ ಈ ಖಾತಾ ಮಾಡಕ್ಕಾಗಲ್ಲ, ಈ ತರ ಎಲ್ಲ ದಂಧೆ ಮಾಡ್ತಾ ಇದ್ದಾರೆ. ಎಷ್ಟು ಬ್ರೋಕರಿಸಮ್ ಇಟ್ಕೊಂಡು ಇವತ್ತು ರಾಜ್ಯನ ಲೂಟಿ ಹೊಡಿತಾ ಇದ್ದಾರೆ ಅಂದ್ರೆ ಇದಕ್ಕೆ ಇವತ್ತು ಬಿಜೆಪಿ ಎಷ್ಟು ವೀಕೆಸ್ಟ್ ಅಪೋಸಿಷನ್ ಪಾರ್ಟಿ ಅಂದ್ರೆ ಪ್ರೊಟೆಸ್ಟ್ ಮಾಡಕ್ ರಾಜಕೀಯ ಬೇರೆ ಪರ್ಸನಲ್ ಆಗಿ ತಗೊಳಂಗಿಲ್ಲ. ದಿನೇಶ್ ಅವರೇ ಅಶೋಕ್ ಗೌಡ್ರೆ ನೋಡಿ ಪರ್ಸನಲ್ ಇದೇನ್ ತಮಿಳ್ನಾಡು ಬಿಹಾರ್ ಕೆಟ್ಟೋಯ್ತಾ ಸರ್? ಇದೇನ್ ತಮಿಳ್ನಾಡು ಬಿಹಾರ್ ಕೆಟ್ಟೋಯ್ತಾ? ರಾಜಕೀಯ ಬೇರೆ, ಪರ್ಸನಲ್ ಲೈಫ್ ಬೇರೆ. ಡೋಂಟ್ ಮಿಕ್ಸಿಂಗ್. ವಿಲ್ ಕಮ್ ಬ್ಯಾಕ್. ಒಂದು ಬ್ರೇಕ್ ತಗೊಳ್ತೀನಿ. ಬ್ರೇಕ್ ನ ನಂತರ ನನಗೆ ಆಶ್ಚರ್ಯ ಆಗ್ತಾ ಇರೋದು ಸಿದ್ದರಾಮಯ್ಯನವರ ಆಡಳಿತ ನೋಡಿ. ಈ ಹಿಂದೆ ಸಿದ್ದರಾಮಯ್ಯನವರು ಹೇಳಿದ್ದೇ ವೇದವಾಕ್ಯ. ಬಹಳ ಸಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡೋದು ಏರ್ಪೋರ್ಟಲ್ಲಿ ಆಯ್ಕೆ ಮಾಡಿದ್ದಾರೆ, ಲಕೋಟೆಯಲ್ಲಿ ಆಯ್ಕೆ ಮಾಡಿದ್ದಾರೆ. ಅಷ್ಟು ಸ್ಟ್ರಾಂಗ್ ಆದಂತಹ ಹೈಕಮಾಂಡ್ ಮುಂದೆ ಮುಖ್ಯಮಂತ್ರಿಗಳು ಸಲಾ ಮಾಡ್ಕೊಂಡು ನಿಂತ್ಕೋತಾ ಇದ್ರು. ಅಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಾನು ಮಾಡಿದ್ದು ನಾನು ಹೇಳಿದ್ದೇ ಆಗಬೇಕು ಅಂತ ಪಟ್ಟು ಹಿಡಿದು ಎಲ್ಲ ಕೆಲಸಗಳು ಸಿದ್ದರಾಮಯ್ಯನವರ ಮುಖಾಂತರ ನಡೀತಾ ಇತ್ತು ಹೊರತು ಹೈಕಮಾಂಡ್ ತುಟ್ಟಿಪಿಟ್ಟಕ್ಕೆ ಅಂತಿರಲಿಲ್ಲ. ಅಷ್ಟು ಗಟ್ಟಿತನ ಇದ್ದಂತಹ ಸಿದ್ದರಾಮಯ್ಯನವರು ಇವತ್ತು ನಿರ್ಲಕ್ಷ್ಯ, ನಿರಾಸಕ್ತಿ, ಗೊತ್ತಿಲ್ಲ. ಯಾಕೆ ಹಿಂಗಾದ್ರು? ಏನು ಕಾರಣ ಇವ್ರು ಹಿಂಗಾಗಕ್ಕೆ?